ಇದೇ 12 ವರ್ಷಕ್ಕೊಮ್ಮೆ ನೆನಪಿಟ್ಕೋಬೇಕ್ರಿ ನೀವು. ಹುಲ್ಲುಗಬಾಳಿ ಹೊಳಿ ಜಳಕಕ್ಕೆ ಕಂಕನವಾಡಿ ಹಾಲು ಸಿದ್ದೇಶ್ವರ ಗುಡ್ಡದ ಬ್ಯಾಕುಡದ ಲಕ್ಕಮ್ಮ ಹೋಗ್ತಾರೆ. 12 ವರ್ಷಕ್ಕೆ ಒಮ್ಮೆ ಹೋಗ್ತಾರೆ. ಎಲ್ಲಿ? ಕೃಷ್ಣ ಹೊಳಿಗೆ ಜಳಕಕ್ಕೆ ಹೋಗ್ತಾರೆ. ಪ್ರತಿ ವರ್ಷ ಈಶಾಳ್ಯ ಅಮಾಸಿಗೆ ಈ ಭಾಗದಾಗಿನ ಎಲ್ಲ ದೇವರು ಹೊಳಿ ಜಳಕಕ್ಕೆ ಹೋಗ್ತಾವೆ. ಹಿರಿಯ ಹೊಳಿ ಜಳಕಕ್ಕೆ ಒಳ್ಳೆ ತಿಂಗಳಾನುತಿ ಗುಡಿ ಮಂದಿರಕ್ಕೆ ಬರೋದಿಲ್ಲ. ಇವೆಲ್ಲ ಹೆಂಗದು ರೀ? ಇವು ಸಾಮಾನ್ಯ ಪವಾಡಗಳಾದವನ್ರಿ ಇವು. ಜಗದ್ಗುರು ರೇವಣಸಿದ್ಧ ಕೊಲ್ಲಿಪಾಕಿ ಪಟ್ಟಣದೊಳಗೆ ಜನ್ಮೆತ್ತಿ ಬಂದ ಲಿಂಗದೊಳಗೆ ಹುಟ್ಟಿ ಬಂದ ಕೊಲ್ಲಾಪುರ ಬಲ್ಯದ ಮಾಯಿ ಮನೆಯೊಳಗೆ ಎಷ್ಟು ಮಂದಿ ಬಂದಿಖಾನೆ ಒಳಗೆ ಸಿಕ್ಕೊಂಡಿದ್ರು ಸಿದ್ರು. ಆ ಬಲ್ಯದ ಮಾಯಿಯ ಸೊಕ್ಕ ಮುರಿಯೋದಕ್ಕಾಗಿ ರೇವಣಸಿದ್ಧ ಹುಟ್ಟಿ ಬಂದ. ರೇವಣಸಿದ್ಧ ಹುಟ್ಟಿ ಬಂದ ಕೊಲ್ಲಾಪುರ ಬಲ್ಯದ ಮಾಯಿ ಸೊಕ್ಕ ಮುರಿದ. 8 ಮಂದಿ ಬಂದಿಖಾನೆ ಒಳಗೆ ಸಿಕ್ಕಿರ್ತಕ್ಕಂಥ ಸಿದ್ಧರಿಗೆ ಅಲ್ಲಿ ನಾಮ ಬದಲಿಸಿಕೊಂಡು ಬಂದಿಖಾನೆ ಒಳಗೆ ಸಿಕ್ಕಿರ್ತಕ್ಕಂಥ ಸಿದ್ಧರಿಗೆಲ್ಲ ಬಿಡುವು ಮಾಡಿ ಕಾಕ್ತಿ ಗುಡ್ಡಕ್ಕೆ ಹೋಗಿ ವಾಂತಿ ಮಾಡಿಕೊಂಡಿದ್ದಕ್ಕಾಗಿ ಕಾರ್ಕೊಂಡಿದ್ದಕ್ಕಾಗಿ ಈಶಾಳ್ಯ ಅಮಾವಾಸ್ಯೆಯಲ್ಲಿ ಹೊಳಿ ಜಳಕಕ್ಕೆ ಹಿರಿ ಹೊಳಿ ಜಳಕಕ್ಕೆ ಎಲ್ಲ ದೇವ್ರು ಹೋಗ್ತಾವೆ ಬಂಧುಗಳೇ. ಇವೆಲ್ಲ ನೋಡ್ರಿ, ನಾವು ಬರೇ ಮ್ಯಾಲ ದಂತದೊಳಗೆ ಹೋದಿವ್ರ ಗಟ್ಟಿ ವಿಷಯಗಳೆಲ್ಲ ಮುಚ್ಚಿ ಹೋಗಿಬಿಡ್ತಾವೆ. ಯಾಕೆ ನಮ್ಮ ಹಿರಿಯರು ಗಟ್ಟಿ ವಿಷಯ ಇನ್ನೊಂದು ಸ್ವಲ್ಪ ಬೆಳಕಿಗೆ ಬರಲಿ. ಪವಾಡ ಭಾಳ ದೊಡ್ಡ ಆಗ್ಯಾವ. ಅಕ್ಕವಂದ್ರೆ ಯಾರು, ಮಾಯವಂದ್ರೆ ಯಾರು? ಅಕ್ಕವ ಮಾಯವ್ ತಾಯಿ ತಂದೆ ಇಲ್ರಿ. ಚಾಮರಾಜ ಕುರಿ ಕಾದದ್ದು ಬರೀ ಕೈಲಾಸದಿಂದ ಬಂದು ಆ ಗಿಡದೊಳಗೆ ಅವರು ಶಿವಪಾರ್ವತಿಯರು ನಿಂತು ಹೊಳ್ಳಿ ಹೋಗಾಗ ಗಿಡಕ್ಕೆ ಆಶೀರ್ವಾದ ಮಾಡ್ಯಾರ. ಅವ್ರು ನಿನ್ನ ಕೆಳಗೆ ಯಾವ ಮುತ್ತೈದು ಹೆಣ್ಮಕ್ಳು ಬಂದು ಕೊಂಡಿರ್ತಾರ. ಅವ್ರು ಹೊಟ್ಟಿಲ್ಲ 5 ಮಂದಿ ಹೆಣ್ಮಕ್ಳು ಹುಟ್ಟಬೇಕಂತ. ಗಂಡಿರ್ಲಾರ್ದ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ನಮಗೊಂದು ಈ ಪೃಥ್ವಿಯ ಮೇಲೆ ಈ ಜಗತ್ತದೊಳಗೆ ಕೆಟ್ಟ ಹೆಸರು ಬರ್ತೈತೆ ಅಂತ ಆ ಹೆಣ್ಮಕ್ಳನ್ನ ಬಿಟ್ಟು ಹೋದಕ್ಕರ ಹಾಲು ಮತ್ತು ಸಮಾಜ ಅಂದ್ರೆ ಸಾಮಾನ್ಯ ಸಮಾಜ ಅಲ್ಲ. ಯಾರು ಕುರಿ ಕಾಯ್ಕೊತ್ ಬಂದಿರ್ತಕ್ಕಂಥ ಕುರುಬನ ಕೈ ಒಳಗೆ ಸಿಗ್ತಾರ. ಮಕ್ಕಳಿಲ್ಲತ್ತೆಯ ಆಲದ ಎಲೆ ಮೇಲೆ ಹೆಣ್ಣು ಮಕ್ಕಳಿಗೆ 5 ಕೂಸುಗಳಿಗೆ ಹಾಕಿ ನದಿ ನೀರಾಗಿ ಬಿಟ್ಟಾರ್ರಿ. ಮಾಯಕ್ಕಗ, ಅಕ್ಕವ್ಗ, ಲಗಮವ್ಗ ಇವ್ರನ್ನೆಲ್ಲ ಹೆಂಗೆ ತನ್ನ ಮಡದಿಗೆ ಕರೆದು ಹೇಳ್ತಾನ, ಮಕ್ಕಳಿಲ್ಲತ್ತೇಳಿ ಮರಗತಿ, ಮಕ್ಕಳಿಲ್ಲತ್ತ ಚಿಂತೆ ಮಾಡ್ತಿ. ಒಮ್ಮೆ ಪರಮಾತ್ಮ ಕರುಣೆ ಬಂದು 5 ಮಕ್ಕಳನ್ನ ಕೊಟ್ಟಾನ ತಂದಕ್ಕರ್. ಅವ್ರೊಳಗದಾರ ನೋಡ್ರಿ ಮಾಯಕ್ಕ, ಅಕ್ಕವ, ಇವರೆಲ್ಲ ಅವ್ರೊಳಗಿದ್ದವ್ರು. ಇವರು ಅವ್ರು ಹಿಂಗೆ ಹುಟ್ಟಿದವರು. ಬೀರದೇವ್ರು ಹಿಂಗೆ ಚಂದಾನಗಿರಿ ಒಳಗೆ ಹುಟ್ಟಿದವ. ಎಷ್ಟು ಜಗತ್ತಿಗೆ ಎಂಥ ಕೀರ್ತಿ ಮಾಡಿ ತೋರಿಸಿದ್ರು. ಎಲ್ಲಿ ಗೋಡಾಗಿರಿ ಗುಡ್ಡದೊಳಗೆ ಬೀರಣ್ಣ ಕೂತು ತಪಶ್ವರಿ ಮಾಡಿದ. ಅಲ್ಲಿ ಗಜಲಿಂಗೇಶ್ವರ ಅಂತೇಳಿ ನಾಮ ಪಡ್ಕೊಂಡ. ಕೊಲ್ಲಾಪುರ ಬಲ್ಯದ ಮಾಯಿ ಗರ್ವಹರಣ ಮಾಡಿದಕ್ಕಾಗಿ ರೇವಣಸಿದ್ದಾಗ ಅಲ್ಲಿ ಕಾಡು ಸಿದ್ದೇಶ್ವರ ಅಂತ ಕರೆದ್ರು. ಬೆಳಗಾವಿ ಮಗ್ಗಲಿಗೆ ಹೋದ್ವಿ ಅಂದ್ರೆ ಮುಕ್ತಿ ಮಠ ಅಂತೇಳಿ ಅದ. ಮುಕ್ತಿ ಮಠ ಹೆಂಗೆ ಎಲ್ಲೆಲ್ಲಿ ಒಂದು ನಾಮಗಳು ಚೇಂಜ್ ಆಗ್ಯಾವ, ಅಲ್ಲೆಲ್ಲಿ ಒಂದು ಕೀರ್ತಿ ಪವಾಡ ಮಾಡಿ ಅವರೆಲ್ಲ ಜಗಕ್ಕೆ ಜಾಲ್ ಹಾಕಿ ಜಗತ್ತು ಆನಂದ ಮಾಡಿದವರಿದ್ದಾರೆ, ಜಗತ್ತು ರಕ್ಷಣೆ ಮಾಡಿದವರಿದ್ದಾರೆ, ಜಗವನ್ನೇ ಕಾಪಾಡಿದವರಿದ್ದಾರೆ. ಎಲ್ಲ ನಾವು ಕೇಳಬೇಕು ಬಂಧುಗಳೇ. ಹುಲ್ಲುಗಬಾಳಿ ಹೊಳಿಗೆ ಯಾಕೆ 12 ವರ್ಷಕ್ಕೊಮ್ಮೆ ಹಾಲು ಸಿದ್ದೇಶ್ವರ ಜಾತ್ರೆ ಹೋಗಿ ಪಲ್ಲಕ್ಕಿಲಿ ಬೆಟ್ಟ ಬರ್ಬೇಕಾರ ನಮ್ಮ ಅಲಕ್ನೂರು ಕರೆ ಸಿದ್ದೇಶ್ವರ ನೆನಪಿಟ್ಕೋಬೇಕ್ರಿ ಎಲ್ಲರೂ. ಕ್ವಾನೂರು ಮಠದ ಕರೆ ಸಿದ್ದೇಶ್ವರ 100 ಪಲ್ಲಕ್ಕಿ ಅದಾವ. ನಾಡಿನ ಮೇಲೆಲ್ಲ ತಿರುಗಾಡ್ತಾವೆ. ಹುಣ್ಣೂರು ಬೀರಪ್ಪನ ಪಲ್ಲಕ್ಕಿ ಅದ, ಶಿರಡೋನ ಬೀರಪ್ಪನ ಪಲ್ಲಕ್ಕಿ ಅದ, ನಮ್ಮ ರಾಯಬಾಗ್ ಬೀರಪ್ಪನ ಪಲ್ಲಕ್ಕಿ ಅದ. ಅಲಕ್ನೂರು ಕರೆ ಸಿದ್ದೇಶ್ವರನ ಪಲ್ಲಕ್ಕಿ ಇದ್ರು ಕೂಡ ನೀವು ಲಕ್ಷ ಅಲ್ಲ 10 ಲಕ್ಷ ಖರ್ಚು ಮಾಡೋಗ್ರಿ ನೀವು ಅಲಕ್ನೂರದ ಪಲ್ಲಕ್ಕಿ ರಾಯಬಾಗ್ ಬರೋದಿಲ್ಲ. ನೀವು ಇಲ್ಲೇ ಹೋಗ್ರಿ, ಭಾಳ ದೂರ ಹೋಗ್ಬೇಡ್ರಿ. ಯಾಕೆ ಬರೋದಿಲ್ಲ? ಅಂತಂಥ ಕಾರಣಗಳದಾವೆ. ಅಂತಂಥ ಕಾರಣದಿಂದ ನಿಮಗೊಂದು ಕುದುರೆ ಕೊಟ್ಟು ಕಳಿಸ್ತಾರೆ, ಒಂದು ಬೆತ್ತ ಕೊಟ್ಟು ಕಳಿಸ್ತಾರೆ. ಇದರೊಳಗೆ ಕರೆ ಸಿದ್ದೇಶ್ವರ ಅಂತೇಳಿ. ಹೌದು, ಬಂಡಾರ ಚೀಲ ಕಂಬಳಿ ಬೆತ್ತ ಬತ್ತಂದ್ರೆ ನಮ್ಮಪ್ಪ ಕರೆ ಸಿದ್ದೇಶ್ವರ ಬಂದ. ಸಣ್ಣಲ್ರಿ, ಹಾರುಗಿರಿ ದಾಟಿದ ನಂತರ ಉಂಡುಗುತ್ತಿ ಬೀರಪ್ಪ ಅಂತೇಳಿ ಕರಿತೀವಿ ನಾವು. ಯಾವಾಗ ದೈತರ ತಲೆ ಮೇಲೆ ತೊಟ್ಟಿಲ್ದ ಕೂತು ಬೀರದೇವ್ರು ಬರಾಕತ್ತೆ ಚಂದಾನಗಿರಿ ಬಿಟ್ಟು ಮಂದಾನಗಿರಿ, ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಂದಿಕುಳ್ಳಿ ಪಂಚಲಿಂಗೇಶ್ವರನ ಕೊದಲಿಗೆ ನಂದನ ಬಣ ಇಲ್ಲಿಗೆ ಬಂದನ್ರಿ. ಇಲ್ಲಿಗೆ ಬರ್ಬೇಕಾದ್ರೆ ತೊಟ್ಟಿಲಿ ಇಳಿವಿ ಉಂಡದಕ್ಕಾಗಿ ಉಂಡುಗುತ್ತಿ ಬೀರಪ್ಪ ಅಂತೇಳಿ ಜಗತ್ತದಾಗ ಹೆಸರಾಯಿತು. ಸಾಕಿದಕ್ಕೆ, ಸಲುವುದಕ್ಕೆ, ಲಾಲನೆ ಮಾಡಿದಕ್ಕೆ, ಪಾಲನೆ ಮಾಡಿದಕ್ಕೆ ಅಕ್ಕ ಮಾಯವನು ಬೆಕ್ಕಿಗೆ ಹೊಡೆದು ಅಕ್ಕ ಮಾಯವು ಇಟ್ಟಿರ್ತಕ್ಕಂಥ ಹಾಲಿಗೆ ಉಳಿಸಿತ್ತು ಬೆಕ್ಕ. ಹೇಳಿ ಹೋಗ್ಯಾಳ, ನೀರಿಗೆ ಹೋಗ್ತೀನೋ, ನೀರು ತೊಗೊಂಡು ಬರ್ತೀನೋ, ಬರೋದ್ರಾಗ ನನ್ನ ಹಾಲಿಗೆ ಕಾವಲು ಮಾಡೋದಕ್ಕರ ಹಾಲು ಉಳಿಸಿರ್ತಕ್ಕಂಥ ಬೆಕ್ಕಿಗೆ ಏನು ಮಾಡಿಬಿಟ್ಟೆ? ಹೊಡೆದು ಬಿಟ್ಟಕ್ಕರ ಅಕ್ಕ ಮಾಯವ್ ಕೇಳ್ದಕ್ಕರ ಮೋತಿ ಸಣ್ಣದು ಮಾಡಿದಕ್ಕರ ನನ್ನ ಬೆಕ್ಕಿಗೆ ನೀನೇ ಹೊಡೆದವಿರ್ಬೇಕಂತೇಳಿ ಅಕ್ಕ ಮಾಯವ್ ತಿಳ್ಕೊಂಡಕ್ಕಾಗಿ ಲೆಕ್ಕ ಮಾಡಿ ಪಾಲ ಹಚ್ಕೊಂಡಿಲ್ಲ. ಕುರಿ ಹಿಂಡಿನೊಳಗೆ ನಟ್ಟು ನಡು ಬಡಿಗೆ ಹೋಗುದು, ಆಚೆ ಕಡೆ ಹಿಂಡ ನಿಂದು, ಈಚೆ ಕಡೆ ಹಿಂಡ ನಂದು. ಅಕ್ಕ ಮಾಯ ಹಿಂಗೆ ಪಾಲ ಮಾಡಿ ಕೊಟ್ಟಾಳ. ಇಲ್ಲೇ ಚಿಂಚಲಿ ಗ್ರಾಮಕ್ಕೆ ಇಂಥ ದೊಡ್ಡಕ್ಕಿ ನನ್ನ ಅಕ್ಕಿರ್ತ ಪೈಕಿ ನಾನು ಸಿದ್ಧಾಟಿಗೆ ಪಲ್ಲಕ್ಕಿ ತಗೊಂಡು ನಾಡಿನ ತುಂಬ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ, ನನಗಿಂತ ದೊಡ್ಡಕ್ಕಿ ಇಲ್ಲೇ ನನ್ನ ಹಂತೆಯಲ್ಲಿದ್ದಾಳತ್ತೆ ನಮ್ಮಪ್ಪ ಕರೆ ಸಿದ್ದೇಶ್ವರ.
ಕುತ್ತ ಗೌಡಿಕೆ ಮಾಡ್ತಾನ, ಕುತ್ತ ರಾಜಕೀಯ ಮಾಡ್ತಾನ, ಬೆತ್ತ ಕುದುರೆ ಬಂಡಾರ ಚೀಲ ಕೊಟ್ಟ ನಾಡಿನ ಮೇಲೆ ಕಳಿಸ್ತಾನ. ಖರೆ ಹಾಲಸಿದ್ದೇಶ್ವರ ಬ್ಯಾಕೋಟದ ಲಕ್ಕವು ಬಂದ್ರಂದ್ರೆ 12 ವರ್ಷಕ್ಕೊಮ್ಮೆ ಪಲ್ಲಕ್ಕ್ಯಾಗ ಗದ್ದಿಗಾಗಿ, ಪಲ್ಲಕ್ಕ್ಯಾಗ ಮೂರ್ತಿಯಾಗಿ, ಪಲ್ಲಕ್ಕ್ಯಾಗ ಸದ್ಯಕ್ಕೆ ಆಲಕ್ನೂರು ಮಠ ಮಂಡಿ ಒಳಗೆ ಬೆಟ್ಟಿ ತೋತ ಬಂಧುಗಳೇ. ನಮ್ಮಪ್ಪ ಹಾಲಸಿದ್ದೇಶ್ವರ ಸಾಮಾನ್ಯ ಹಾಲಸಿದ್ದೇಶ್ವರ ಅಲ್ಲ. ಹುಲ್ಲುಗಬಾಳಿ ಒಳಗೆ ರಾಯಪ್ಪ ತಾಯಮ್ಮ ಅನ್ನೋರಿಗೆ ಮಕ್ಕಳಿಲ್ಲ. ಚುಚ್ಚಿ ಮಂದಿ ಬೇಕಾದೇ ಮಾತಾಡ್ಯಾರ. ಓ ಬಂಜಿ, ನಿನ್ನ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಗಿಡ ತುಂಬಗಿನಿ ಕುಂತ ಏನಂತ ಹಾಡ್ಯಾವ, ಏನಂತ ಹಾಡ್ಯಾವ ಅಂತ ಕೇಳಿದ್ರ, ಬಂಜಿಯ ನಿನ್ನ ಬದುಕು ಹೆರವರಿಗೆ ಅಂತ ಹಾಡ್ಯಾವ. ಇದು ಅಷ್ಟೇ ಅಲ್ಲ, ಕುಟ್ಟುವಾಗ ಬೀಸುವಾಗ ಭಾಳ ಚಂದ ಹಾಡಿ ಚುಚ್ಚಿ ನೋವು ಮಾಡಿದಕ್ಕರ ಮನಿ ಒಳಗೆ ಆಕಳ ಹಿಂಡೈತಿ, ಮನಿ ಒಳಗೆ ಹೋರಿ ಹಿಂಡಿನ ಸಾಲ ದವಣಿ ಐತಿ. ಖರೆ ಏನು ಮಾಡೋದು, ಹೊಟ್ಟಿದಿಂದ ಮಕ್ಕಳು ನಮಗಿಲ್ಲ ಅಂತೇಳಿ ಪ್ರಾಣ ಕೊಡ್ಬೇಕಂದಳು. ಹುಲಗಬಾಳಿ ಗ್ರಾಮದ ಪತಿ ಹೆಸರು ರಾಯಪ್ಪ, ಸತಿ ಹೆಸರು ತಾಯಮ್ಮ. ಇಲ್ಲಿ ಜೀವನ ಕೊಟ್ಟು ಬಿಡು, ಈ ಸಿರಿತನ ಈ ದೌಳತನ ನಮಗೆ ಬೇಡ ಅಂದಕ್ಕರ ಹಾಲಸಿದ್ದೇಶ್ವರ ಹಸರಂಗಿ ಹಾಲಗಡಗ ಹಾಕ್ಕೊಂಡು ಕುಸಲಾದ ಕುಂಚಿ ಕಟ್ಕೊಂಡು ಒಣಗಿದ ಬನ್ನಿ ಮರದ ಕೆಳಗೆ ಆಡ್ತಿದ್ದತ್ತಾರ ಅವ್ರು ಹೊಲದಾಗ. ನಿನ್ನೇರೆ ಒಣಗ್ಯದ ಕೊಳ್ಳೆ ಹಾದ ಬನ್ನಿ ಗಿಡ ಅಂಥದ್ದು ಚಿಗತೈತಿತ್ತು. ಹೋಗಿ ನೋಡ್ದಕ್ಕರ ಅಂಥ ಕಂದ ಗಿಡದ ಬಡ್ಡ್ಯಾಗ ಆಡ್ತಿತ್ತು. ಅಂಥ ಕಂದ ಗಿಡದ ಬಡ್ಡ್ಯಾಗ ಆಡೋದಕ್ಕಾಗಿ ಆ ಕಂದನಿಗೆ ನಡ್ಕೊಂಡಕ್ಕಾರ ಅವ್ರ ಮನ್ಯಾಗ ಗಂಡಸ ಮಗ ಹುಟ್ಟಿ ಬಂದ. ಹಾಲಸಿದ್ದೇಶ್ವರ ನೀನು ಕಾಲು ಹಾಕಿದಕ್ಕರ ನಮ್ಮ ಮನೆಯೊಳಗೆ ಹಾಲು ಹುಕ್ಕಿದಂಗಾಗಿ ನಮ್ಮ ಮನ್ಯಾಗ ಗಂಡಸ ಮಗ ಹುಟ್ಟಿ ಬಂದಾನಂದ್ರೆ 12 ವರ್ಷಕ್ಕೊಮ್ಮೆ ಹೊಳಿ ಜಳಕಕ್ಕೆ ಬಂದ್ಯಾರ. ನೀನು ದಂಡ ದರ್ಬಾರ್ ನನ್ನ ಮನೆಯೊಳಗೆ ಪ್ರಸಾದ ಮಾಡ್ಕೊಂಡು ಹೋಗಬೇಕು, ನನ್ನ ಮನೆಯೊಳಗೆ ನೀರರೆ ಕುಡಿದು ಹೋಗಬೇಕು, ನನ್ನ ಮನೆಯೊಳಗೆ. ಅದಕ್ಕೆ ತಿಳಿದವ್ರು ಹೇಳ್ಯಾರ, ಬಂದ ಅತಿಥಿಗಳಿಗೆ ಬೆಲ್ಲ ಇರದಿದ್ರು ಬೆಲ್ಲದಂಥ 2 ಮಾತು ಹೇಳಬೇಕತ್ತ. ಉಪ್ಪು ಇರದೆ ಸಪ್ಪಂದು ಒಂದು ತೆಂಬಿಗೆ ನೀರು ಕೊಟ್ಟು ಆನಂದ ಪಡಿಸ್ಬೇಕತ್ತ. ಬಂಧುಗಳು, ಚುಚ್ಚಿ ಮಾತಾಡೋ ದೊಡ್ಡ ಮಾತಲ್ಲ. ಅಂಥ ಕೀರುತಿಯನ್ನು ಜಗತ್ತದೊಳಗೆ ಮಾಡ್ರು. ಇದೇ ಬ್ಯಾಕೋಡಕ್ಕೆ ನಾವು ಹಾಲಸಿದ್ದೇಶ್ವರ ಬಣ ಹತ್ತೇವು. ಲಕ್ಕಮ್ಮನ ಮೇಲ್ತ ಹಾಲಸಿದ್ದೇಶ್ವರ ಬಣ ಹತ್ತೇವು. ನಮ್ಮ ಹಾಲಸಿದ್ದನ ಆಕಳುಗಳು ಮೂಗು ತೆಳಗೆ ಹಚ್ಚಿ ಮೈದಿಲ್ಲ. ಎಲ್ಲಿ? ಇದೇ ಬ್ಯಾಕೋಡಕ್ಕೆ. ನಮ್ಮ ಹಾಲಸಿದ್ದೇಶ್ವರ ಆಕಳುಗಳು ಮೂಗು ತೆಳಗೆ ಹಚ್ಚಿ ಮೈಲಾರಕ್ಕಾಗಿ ನಾ ಎಲ್ಲಿ ಸ್ಥಾಪನಾ ಮಾಡ್ತೀನಿ, ಅಕ್ಕ ನಿನಗೆ ತಂಗಿಯಾಗಿ ನಾ ಕರಿತೀನಿ, ನಾ ಅಣ್ಣ ಆಗಿದ್ರು ನೀ ತಂಗಿ ಆಗಿದ್ರು ಅಂತೇಳಿ ಕಂಕಣವಡಿಗೆ ಸದ್ಯಕ್ಕೆ ಒಂದು ತಿಂಗಳಾನೊತ್ತಿ ಹೋಗ್ತಾಳ್ರಿ ಬ್ಯಾಕೋಡದ ಲಕ್ಕ. ನೆನಪಿಟ್ಕೋಬೇಕು, ಪ್ರತಿ ವರ್ಷ ಕಂಕನವಾಡಿ ಗ್ರಾಮಕ್ಕೆ ತಿಂಗಳಾನೊತ್ತಿ ಹಾಲಸಿದ್ದೇಶ್ವರನ ಊರಿಗೆ ಗುಡ್ಡದ ಬ್ಯಾಕೋಡದ ಲಕ್ಕಮ್ಮ ದೇವಿ ತಿಂಗಳಾನೊತ್ತಿ ಹೋಗಿಬಿಡುತ್ತಾ. ಅಂಥ ಬಾಂಧವ್ಯ ಇನ್ನೂವರೆಗೆ ಉಳಿದಾವ. ಇಲ್ಲಿವರೆಗೆ ನೀವು ಸತ್ಯವಾಗಿರ್ತಕ್ಕಂಥ ಸಿದ್ಧರ ಚರಿತ್ರೆಯನ್ನು ಬಂಧುಗಳೇ ಬಹಳ ಆನಂದದಿಂದ ಕೇಳಿರಿ. ನಾವು ಯಾರಿಗೂ ಚುಚ್ಚಿ ಮಾತಾಡೋರಲ್ಲ, ಒತ್ತಿ ಮಾತಾಡೋರಲ್ಲ. ನಮಗೆ ಸಾಕಾಗಟ್ಟು ಮಾತಾಡ್ರಿ. ಖರೆ ಸನ್ನಿವೇಶ ಪ್ರಸಂಗ ಹಂಗೆ ಬಂದು ಹತ್ಯದ ಹೇಳಿ ವಿಷಯ ನಾನೇನು ಇಟ್ಟು ಕೊಟ್ಟಿದ್ದೆ ಅದರಾಗ ಧನ್ಯೋ ನಂಗೆ ವಿಷಯ ಮಾತ್ರ ಕರಜಿಗೆ ಪ್ರಕಾಶ್ ಮಾಸ್ತರ್ ಅವರು ಬಿಡಿಸ್ಯಾರತ್ತೇಳಿ ಮನಪೂರ್ವಕವಾಗಿ ನಾ ಹೇಳಬೇಕು. ಅಂದ್ರೆ ನಾ ಜಡ್ಜ್ಮೆಂಟ್ಗಾರ. ಮುಚ್ಚಿಟ್ಕೊಂಡು ಹೋದ್ರೆ ನಾ ಜಡ್ಜ್ಮೆಂಟ್ಗಾರ ಅಲ್ಲ. ವಿಷಯ ಮಾತ್ರ ನಾನು ಇಟ್ಟಿದ್ದಕ್ಕೆ ಮನಪೂರ್ವಕ ಆಗಂಗೆ ವಿಷಯ ಬಿಡಿಸ್ಯಾರ. ವಿಷಯದ ತಕ್ಕಂತೆ ಹಾಡುಗಳನ್ನು ಸುಂದರವಾಗಿ ಹಾಡುತ್ತಾ, ಸಂಗೀತವನ್ನು ಸುಂದರವಾಗಿ ಮಾಡುತ್ತಾ ನಡೆಸ್ಕೊಂಡು ಬಂದು ವಿಷಯ ಶಾರ್ಟ್ ಅಂದ್ರೆ ಸಾಣದ ಮಾಡ್ಯಾರ. ಸಾಣದ ಮಾಡಿ ಇಲ್ಲಿವರೆಗೆ ತಮ್ಮ ಮಗಳಾಗಿ, ತಮ್ಮ ತಂಗಿಯಾಗಿ ಸೇವೆ ಕೊಟ್ಟಿರ್ತಕ್ಕಂಥ ಹಡಲಗಿರಿ ಕಲಾ ತಂಡಕ್ಕೆ, ನನ್ನ ಕರಜಗಿ ಕಲಾ ತಂಡಕ್ಕೆ ನನ್ನಿಂದ, ನನ್ನ ಗುರು ಹಿರಿಯರಿಂದ ಒಂದು ಸಾರಿ ಶರಣಾರ್ಥಿನ ಹೇಳ್ಕೊಂಡು, ಎಲ್ಲ ನಮ್ಮ ಹಿರಿಯರ ಅಪೇಕ್ಷೆ ಹೆಂಗೈತಿ ಅಂತ ಕೇಳಿದ್ರೆ, ಒಂದು ಸಂಗೊಳ್ಳಿ ರಾಯಪ್ಪ ಅಂದ್ರೆ ಸಾಮಾನ್ಯನಲ್ಲ. ಹಾಲು ಮತದಲ್ಲಿ ಹುಟ್ಟಿ ಬಂದು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಬರಮಣ್ಣ ತಾಯಿ ಕೆಂಚವನ ಒಡಲೊಳಗೆ ಜನ್ಮೆತ್ತಿ ಬಂದಕರೆ ಸಾಮಾನ್ಯನಲ್ಲ. ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟ. ಕರೆ ನಗುತ್ತಾ ಕೊಟ್ಟ, ದುಃಖ ಮಾಡಿ ಕೊಡಲಿಲ್ಲ, ಅಳ್ಕೋತ ಕೊಡಲಿಲ್ಲ, ನಾ ಸಾಯ್ತೀನಿ ಅಂತ ಅಂಜಲಿಲ್ಲ. ಎಲ್ಲಿ ಅಂಜಲಾರ್ದಂಥ ರಾಯಣ್ಣಗೆ ಅದಕ್ಕೆ ಹೇಳ್ತಾರಲ್ಲ, ವಿದ್ಯೆ ಎಂಬುವುದೊಂದು ಹುಲಿಹಾಲ ಇದ್ದಂತೆ, ವಿದ್ಯೆ ಎಂಬುದೊಂದು ಹುಲಿಹಾಲ ಇದ್ದಂತೆ. ವಿದ್ಯೆಯನ್ನು ಯಾರು ಕೊಡ್ದಾರಲ್ಲ ಹುಲಿಗತ್ಲೆನ ಗರ್ಜನೆ ಮಾಡಾಕಬೇಕಾರೆ ಗರ್ಜನೆ ಮಾಡ್ಲಾರ್ದು ಬಿಡೋದು, ವಿದ್ಯೆ ಕುಡಿಬೇಕಾಗ್ತದೆ, ವಿದ್ಯೆ ಸ್ವೀಕಾರ ಮಾಡ್ಕೋಬೇಕಾಗ್ತದ. ಅಂಥ ರಾಯಪ್ಪ ಹೇಳ್ತಾನ, ಬ್ರಿಟಿಷ್ ಅಧಿಕಾರಿಗೆ ಯಾಳಿಗೆ ಹಚ್ಚಿ ನನ್ನ ಏನು ಮಾಡೋರಿದ್ದೀರಿ, ನೇಣಿಗೆ ಹಾಕೋರಿದ್ದೀರಿ, ನೇಣಿಗೆ ನಾ ಹೋಗಾವಿದ್ದೀನಿ. ಖರೆ